ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಯುವ ಚುನಾವಣೆಯಿಂದ ಲೋಕಸಭೆಯವರೆಗೆ ಎಲ್ಲ ಚುನಾವಣೆಗಳ ಬಗ್ಗೆ ಅವಲೋಕನ ಮತ್ತು ಚರ್ಚೆ ನಡೀತದೆ. ನಮ್ಮ ಪಕ್ಷದ ಒಂದು ಧೋರಣೆ ಏನಂದರೆ, ನಾವು ಪ್ರತಿಭಟನಾ ರಾಜಕೀಯ ಮಾತ್ರ ಅಲ್ಲ, ನಾವು ಚುನಾವಣಾ ರಾಜಕೀಯದಲ್ಲೂ ಕೂಡ ಅತ್ಯಂತ ಸಕ್ರಿಯ ಆಗಬೇಕು. ಈಗಾಗಲೇ ನಾವು 14 ರಾಜ್ಯಗಳಲ್ಲಿ ಎಲ್ಲ ರೀತಿಯ ತಯಾರಿ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ನಮಗೆ ಬೇಕಾದಷ್ಟು ಯಶಸ್ಸು ಸಿಕ್ಕಿದೆ. ಮುಂಬರುವ ದಿನಗಳಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಹಳ ಒಂದು ನಿಕಟವಾದಂಥ ಸ್ಪರ್ಧೆ ಮಾಡುವಂಥ ಎಲ್ಲ ಯೋಜನೆ ಈಗಾಗಲೇ ನಾವು ಸಿದ್ಧ ಮಾಡಿದ್ದೇವೆ. ನಾವು ಮುಖ್ಯವಾಗಿ ಅಸೆಂಬ್ಲಿ ಚುನಾವಣೆಗೆ ಎಲ್ಲ ಸಿದ್ಧತೆ ಮಾಡಿ, ತಮಿಳುನಾಡಿನಲ್ಲಿ ಕೂಡ ನಿಮಗೆ ಒಂದು ಆಶ್ಚರ್ಯಕರವಾದ ಫಲಿತಾಂಶ ಸಿಗ್ಬೋದು. ಅಲ್ಲಿ ನಮ್ಮ ಪಕ್ಷದ ಮೊದಲ MLA ಅಲ್ಲಿ ಬರುವಂಥ ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈಗ ನಾವು ಜಿಲ್ಲಾ ಮಟ್ಟದ ಸಮಾವೇಶ, ದೊಡ್ಡ ಮಾಸ್ ಲೆವೆಲ್ ಅಂದರೆ ಸುಮಾರು 10,000 ಜನ ಸೇರುವಂಥ ದೊಡ್ಡ ಸಮಾವೇಶಗಳು ಈಗಾಗಲೇ ಮಾಡಿ ಬಂದಿದ್ದೀವಿ. ಅಲ್ಲಿ ನಾವು ಬೇರೆ ಸಣ್ಣ ಪುಟ್ಟ ರಾಜ್ಯ ಪಕ್ಷಗಳ ಜೊತೆ ಕೂಡ ಮೈತ್ರಿ ಸಾಧಿಸುವಂಥ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಒಂದು ಒಳ್ಳೆಯ ಸ್ಪರ್ಧೆಯಲ್ಲಿ ನಡೆಯಲಿದೆ. BBMP ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಳಮಟ್ಟದ ಚುನಾವಣಾ ಸಿದ್ಧತೆಗಳನ್ನು ನಡೆಸಿದ್ದೇವೆ. ಸುಮಾರು 50-60 ವಾರ್ಡ್ಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ ಮತ್ತು ಅದರ ಬಗ್ಗೆ ನಮ್ಮ ಅಬ್ದುಲ್ ಮಜೀದ್ ಸಾಬ್ರವರು ಕೂಡ ಹೇಳಿದ್ದಾರೆ. ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಆಲ್ರೆಡಿ ಈಗ ಡಿಲಿಮಿಟೇಷನ್ ನಡೆದು 360 ವಾರ್ಡ್ಗಳಿಗೆ 5 ಕಾರ್ಪೊರೇಷನ್ನ 360 ವಾರ್ಡ್ಗಳಿಗೆ ಈಗಾಗಲೇ ರಿಸರ್ವೇಷನ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಈಗಾಗಲೇ ನಾವು ಸಂಪೂರ್ಣವಾದ ತಯಾರಿಯನ್ನು GBAಯಲ್ಲಿ ಮಾಡಿದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಾರಿಯ GBA ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಲಿದೆ. ಯಾಕಂದರೆ ಈಗ ಡಿಲಿಮಿಟೇಷನ್ ಆದ ನಂತರ 5 ಕಾರ್ಪೊರೇಷನ್ಗಳಾಗಿದೆ. ಈ 5 ಕಾರ್ಪೊರೇಷನ್ಗಳು ಸ್ವಲ್ಪ ವಾರ್ಡನ್ನು ಕೂಡ ಚಿಕ್ಕದು ಮಾಡಿರೋದ್ರಿಂದ ಅಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ನಾವು ವಹಿಸ್ತೇವೆ. ಅದೇ ರೀತಿ ತಳಮಟ್ಟದಲ್ಲಿ ಈಗ ನಮ್ಮ ಪ್ರಕ್ರಿಯೆ ಏನು ನಡೀತಾ ಇದೆ ಅಂತಂದರೆ, ಕ್ಯಾಂಡಿಡೇಟ್ದು ಸ್ಕ್ರೀನಿಂಗ್ ನಡೀತಾ ಇದೆ. ಯಾವಾಗ ರಿಸರ್ವೇಷನ್ ನಮ್ಮದು ಬಂತು, ಆಲ್ಮೋಸ್ಟ್ ದೊಡ್ಡ ಮಟ್ಟದ ಬದಲಾವಣೆ ಆಗಲಿಕ್ಕಿಲ್ಲ ಆಫ್ಟರ್ ದಿ ಅಬ್ಜೆಕ್ಷನ್ ಆದರೂ ಕೂಡ. ಈಗ ಕ್ಯಾಂಡಿಡೇಟ್ದು ಸ್ಕ್ರೀನಿಂಗ್ ನಡೀತಾ ಇದೆ. ಈಗಾಗಲೇ ಇಲಿಯಾಸ್ ಸಾಬ್ ಹೇಳಿದಾಗ ಮ್ಯಾಕ್ಸಿಮಮ್ ನಾವು ಸ್ಪರ್ಧೆ ಮಾಡ್ತೀವಿ. ಎಲ್ಲ ಪಕ್ಷಗಳು ಏನು ಇವತ್ತು ಇದೆ ಮೈನ್ ಸ್ಟ್ರೀಮ್ ಪಾರ್ಟಿ, ಅವರಿಗೆ ಸರಿಯಾದಂತಹ ಟಕ್ಕರನ್ನು ಕೊಡುವಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ವಿ. ಯಾಕಂದರೆ ನಾವು ತಳಮಟ್ಟದಲ್ಲಿ ಕೆಲಸ ಮಾಡುವಂಥವ್ರು, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು. ಹಾಗಾಗಿ ಮತ್ತು ಏನು ಗ್ರೇಟರ್ ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇನಿದೆ, ವಸತಿ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಎತ್ಕೊಂಡು ಜನರ ಬಳಿಗೆ ಹೋಗ್ತೇವೆ ಮತ್ತು ಪರ್ಯಾಯ ರಾಜಕಾರಣಕ್ಕಾಗಿ STP ಬೆಂಬಲಿಸಿ ಅಂತೇಳಿ ಮುಂದೆ ಹೋಗ್ತೇವೆ.